ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕದ ರೊಟ್ಟಿ ಮಾಡ್ತೇವಲ್ರಿ, ಅದು ಸ್ಪೆಷಲ್ ರೀ. ಇವತ್ತು ಯಾವ ಥರ ರೊಟ್ಟಿ ಮಾಡ್ತೇನ್ರಿ, ಎಳ್ಳು ಹಚ್ಚಂದು ಸಾದ ಒಂದು ಮಾಡಿ ತೋರಿಸ್ತೇನ್ರಿ. ಈಗ ಒಲೆ ಮ್ಯಾಗ ನೀರು ಇಟ್ಕೊಳನ್ರಿ, ಸ್ವಲ್ಪ ನೀರು ಇಟ್ಕೊಳನ್ರಿ. ಸ್ವಲ್ಪ ರೊಟ್ಟಿ ಮಾಡೋ ಸಂಬಂಧ ಸ್ವಲ್ಪ ನೀರು ಇಟ್ಕೊಳನಿ. ಅವು ಕುದಿ ಬಂದಂದ್ರೆ ಈಗ ಹಿಟ್ಟಿಗೆ ಹಾಕ ತೋರಿಸ್ತೇನ್ರಿ. ಈಗ ನೀರು ಕುದ್ದವ್ರಿ, ಇವು ಈಗ ಹಾಕ್ಯಂತ ನೋಡ್ರಿ. ಕುದಿಬೇಕ್ರಿ, ನೀರು ಕುದ್ದಾಗ ಹಾಕ್ಯಬೇಕು. ಇವನ್ನ ಮೆಲ್ಲಕ ಹಿಂಗೆ ತಿರುಗಾಡ್ಕೋಬೇಕ್ರಿ. ಒಬ್ಬೊಬ್ರು ದಬ್ರ್ಯಾಗ ನೀರು ಹೆಸರು ಇಟ್ಕೊಂಡು ದಬ್ರ್ಯಾಗ ಹಿಟ್ಟು ಹಾಕ್ಯಂಡು ತಿರುವುತ್ತಾರೆ. ಮುದ್ದೆ ತಿರುವಂಗೆ ತಿರುವಿ ಇಟ್ಕೊಂಡು ಮಾಡ್ತಾರ್ರಿ. ಭಾಳ ಮಾಡೋದಿದ್ರೆ ಮುದ್ದೆ ತಿರುವಿ ಇಟ್ಕೊಂಡು ಮಾಡ್ತಾರೆ. ನಾವು ಸ್ವಲ್ಪ ಮಾಡ್ತೇವಲ್ರಿ ಮನ್ಯಾಗ, ಹಿಂಗಾಗಿ ಜಿಗಿಟ್ ಹಾಕ್ಯಂಡು ನಾದ್ಕೊಂಡು ಮಾಡ್ತೀವಿ ರೀ. ಪೂರ್ತಿ ಹಿಡಿಯೋ ನೋಡ್ರಿ, ಗೊತ್ತಾಕೈತಿ ನಿಮ್ಗೆ. ಈಗ ಶೀಗುಣಿ ಬಂತಲ್ರಿ, ಹಂಗಿದ್ರು ಎಳ್ಳು ಹಚ್ಚಿದ ರೊಟ್ಟಿ ಮಾಡೇ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಮಾಡಿ ನಾ ತೋರಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಗಟ್ಟಿ ಆಗ್ಬೇಕ್ರಿ. ಇದು ಒಟ್ಟು ಗಟ್ಟಿಯಾಗಿಂದ ಒಂದು ಸ್ವಲ್ಪ ಆರ್ಬೇಕ್ರಿ. ಇದು ಒಂದು ಸ್ವಲ್ಪ ಆರಿಂದ ಗಟ್ಟಿ ಆಕೈತಿ. ಆಗ ಒಂದು ಸ್ವಲ್ಪ ಆರಿಂದ ನಾಲ್ಕೇನಕ್ಕೆ ಗಾವ್ ಆಕೈತಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾದ್ತೇನೆ ರೀ. ಈಗ ಆ ರೀತಿ ತೆಗಿತೀನಿ ನೋಡ್ರಿ. ಒಂದು ಸ್ವಲ್ಪ ಹಚ್ಚಾಕ ಇಡ್ಲಿ ಹಿಟ್ಟು ಇಟ್ಕೊಂತೇನೆ ರೀ. ಸ್ವಲ್ಪ ನೀರು ಹಾಕ್ಯಂಡು ನಾದ್ಬೇಕ್ರಿ. ಈಗ ದಬ್ರ್ಯಾಗ ನೀರು ಇಟ್ಕೊಳನ್ರಿ. ದಬ್ರ್ಯಾಗ ನೀರು ಹಾಕಿ ಇಟ್ಕೊಳನಿ. ಫಸ್ಟ್ ಓಟು ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ಹಿಟ್ಟನ್ಯಾಗ ಮಿಕ್ಸ್ ಮಾಡ್ಕೊಂಡು ಜಿಗಿಟ್ ಓಟು ಹಿಂಗೆ ಓಟು ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿ ಆವಾಗ ನೀರು ಚಿಮುಕ್ ಕೊಡ್ಕೊಂಡು ನೋಡ್ರಿ. ಈಗ ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ನೀರು ಹಿಂಗೆ ಹಾಕ್ಯಂಡು ನಾದ್ಬೇಕ್ರಿ ಗಟ್ಟಿ. ಎಂಥ ಕಲೀಲಿಲ್ದರು ಕಲಿಬೋದ್ರಿ ರೊಟ್ಟಿ ಮಾಡೋದು. ಹಿಂಗೆ ಎರಡು ಕೈಲಿ ನಾದ್ಕೋಬೇಕ್ರಿ. ಹಿಂಗೆ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ನಾದ್ಕೋಬೇಕ್ರಿ. ನೋಡ್ರಿ ಈಗ ನಾದದಾಗೈತಿ. ಹಿಂಗೆ ನಾದ್ತೀನಿ ಗಟ್ಟಿಗೆ. ಈಗ ಮಾಡೋದು ತೋರಿಸ್ತೇನೆ ನೋಡ್ರಿ. ದೊಡ್ಡ ಮಾಡ್ಬೇಕಂದ್ರೆ ಭಾಳ ತೊಗೋಬೇಕ್ರಿ ಹಿಟ್ಟು. ಸಣ್ಣ ಮಾಡ್ಬೇಕಂದ್ರೆ ಸ್ವಲ್ಪ ತೊಗೋಬೇಕ್ರಿ ಹಿಟ್ಟು. ನಾವು ಹೆಂಗೆ ಮಾಡ್ತೇವೆ ಅದ್ರ ಮ್ಯಾಗ ಇರ್ತೈತೆ ರೀ. ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಒಂದು ಸ್ವಲ್ಪ ಹಿಂಗೆ ತಟ್ಕೋಬೇಕ್ರಿ. ಸ್ವಲ್ಪ ತಟ್ಕೊಂಡು ಹಾಳಿ ಸುತ್ತಿ ಇಟ್ಕೊಂಡೇನ್ರಿ, ಲಟ್ಟಿಸ್ತೀನಿ ನೋಡ್ರಿ. ಹಗರ್ಕಿ ಲಟ್ಟಿಸ್ಬೇಕ್ರಿ. ಮತ್ತು ಹಂಚಿ ಹೊಡಿತಂದ್ರೆ ಮತ್ತೆ ಹಿಂಗೆ ಹಂಚಿ ಕಟ್ಕೋಬೇಕ್ರಿ. ಅಂದ್ರೆ ಮಸ್ತ್ ದುಂಡಗ ಬರ್ತವ್ರಿ ರೊಟ್ಟಿ. ನೋಡ್ರಿ ಇಷ್ಟ ಸಿಂಪಲ್ ಆಗಿ ಉದ್ದದ್ರಿ. ನಮಗೆ ದೊಡ್ಡ ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದ್ರಿ. ನೋಡ್ರಿ ನಾ ತಗೊಂಡಿದ್ನಲ್ರಿ ಅಷ್ಟು ಒಳ್ಯಾಗ ಎಷ್ಟು ದೊಡ್ಡದಾಗೈತಿ ನೋಡ್ರಿ. ಇಷ್ಟು ದೊಡ್ಡದು ಉದ್ದೀನಿ. ಇನ್ನೂ ದೊಡ್ಡದು ಬೇಕಂದ್ರೆ ಮಾಡ್ಕೋಬೋದ್ರಿ. ನೋಡ್ರಿ ಇಷ್ಟು ಚಂದ ದುಂಡು ಹೋಗೈತಿ. ಈಗ ತೆಗೆದು ಇಟ್ಕೊಂತೇನೆ ರೀ. ಇನ್ನೊಂದು ರೊಟ್ಟಿ ಮಾಡೋದು ತೋರಿಸ್ತೇನೆ ರೀ. ಈಗ ಮತ್ತೊಂದು ತೊಗೊಂಡೇನ್ರಿ. ಈಗ ಮತ್ತೆ ಎಳ್ಳು ಹಚ್ಚಿ ಮಾಡೋದು ಹೆಂಗಂತ ತೋರಿಸ್ತೇನೆ ನೋಡ್ರಿ. ಸ್ವಲ್ಪ ಉದ್ಕೋಬೇಕ್ರಿ ದೊಡ್ಡದಾಗಂಗ. ಇದನ್ನ ಹಂಚಿ ಕಟ್ಕೊಂಡ್ರಿ. ಕಟ್ಕೊಂಡು ಇದು ಹಿಂಗೆ ಎಳ್ಳು ಹಾಕ್ಕೋಬೇಕ್ರಿ. ಎಳ್ಳು ಹಾಕ್ಕೊಂಡು ದೊಡ್ಡದಾಗಿಂದ ಹಾಕ್ಕೋಬೋದ್ರಿ. ದೊಡ್ಡದಾಗಿಂದ ಹಾಕ್ಯಂಡು ತಟ್ಕೋಬೋದ್ರಿ. ಸಣ್ಣದಿದ್ದಾಗನ ಹಾಕ್ಯಂಡು ಉದ್ಬೋದ್ರಿ. ಹಿಂಗೊಂದು ಸ್ವಲ್ಪ ಫ್ರೆಶ್ ಮಾಡಿ ಉದ್ಬೇಕ್ರಿ.
ಇಷ್ಟ ನೋಡ್ರಿ ಎಳ್ಳು ಹಚ್ಚಿ ಮಾಡೋ ರೊಟ್ಟಿದು ಇಷ್ಟ ಸಿಂಪಲ್ ಆಗಿ ಮಾಡ್ಕೊಳೋದು. ಒಂದ ಜಿಗಿಟ್ನ್ಯಾಗ ಅದ ಹಾಕಿ ಜಿಗಿಟ್ರಿ ಇರ್ತೈತಲ್ರಿ ಅದ್ರಾಗ ಹಾಕ್ತೇನ್ರಿ ಹಿಂಗ್ ಮ್ಯಾಗ ಎಳ್ಳು ಹಚ್ಬಿಟ್ರಿ ಎಳ್ಳು ಹಚ್ಚಿದ್ರು ಹೊಟ್ರಿ ಇಷ್ಟ ನೋಡ್ರಿ ಸುಲಭವಾಗಿ ಮಾಡ್ತೀವಿ. ಇದನ್ನ ದೊಡ್ಡದಾಗಿ ಉಡ್ತೇನ್ರಿ ನಾನು ದೊಡ್ಡದಾಗಿ ಉದ್ದಿ ತೋರಿಸ್ತೇನ್ರಿ ನೋಡ್ರಿ ಇಷ್ಟ ದೊಡ್ಡದಾಗೈತಿ ರೊಟ್ಟಿ ಇಷ್ಟ ದೊಡ್ಡದಾಗೈತಲ್ರಿ ಎಳ್ಳು ಹಚ್ಚಿದ ರೊಟ್ಟಿ ಈಗ ಬೇಸೋದ್ ತೋರಿಸ್ತೇನೆ ಬರ್ರಿ. ಈಗ ಹಿಟ್ಟು ನಾದಕ್ ತಗೊಂಡಿದ್ನಲ್ಲ ನೀರು ಅದ ನೀರ್ನಾಗ ಅರ್ಬಿ ಇಟ್ಕೊಂಡಿ ನೋಡ್ರಿ ಅಂದ್ರೆ ರೊಟ್ಟಿ ಬೇಸೋ ಮುಂದ ನೀರ್ ಹಚ್ಚಾಕ ರೆಡಿ ಮಾಡ್ಕೊಂಡ್ರಿ ನೋಡ್ರಿ ಗ್ಯಾಸಿನ ಮ್ಯಾಗ ಹಂಚಿಟ್ಕೊಂಡ್ರಿ ಒಲಿ ಹಚ್ಚಿ ಕಾದತ್ರಿ. ಈಗ ರೊಟ್ಟಿ ಹಾಕ್ತೀನಿ ನೋಡ್ರಿ. ಏನಪ್ಪಾ ಇದನ್ನ ಮುರ್ಕುದ್ ಇಟ್ಕೊಂಡ್ರ ಅಂತ ಅನ್ಕೋಬೇಡ್ರಿ. ಇದು ಗ್ಯಾಸಿನ ಮ್ಯಾಗ ಇಡೋ ಹಂಚರಿ ಇದು ವೇಸ್ಟ್ ಆಗಿತ್ತು. ಇದನ್ನ ಹಿಂಗ ಲಚ್ ಮಾಡ್ದಂಗ ಮಾಡ್ಕೊಂಡು ಇದನ್ನ ರೊಟ್ಟಿ ಬೇಸಂಗ್ ಮಾಡ್ಕೊಂಡ್ರಿ ಅಂದ್ರ ಗ್ಯಾಸ್ ಉಳಿತಾಯ ಆಕೈತ್ರಿ. ಅದಕ್ಕೆ ಗ್ಯಾಸ್ ಉಳಿತಾಯ ಆಕೈತಿ ಅನ್ನಕ್ಕ ಇದನ್ನ ಹಿಂಗ ಹಂಚ್ ಮಾಡ್ದಂಗ ಮಾಡ್ಕೊಂಡ್ರಿ. ಈಗ ರೊಟ್ಟಿ ಹಾಕಿ ತೋರಿಸ್ತೇನೆ ನೋಡ್ರಿ. ಇಷ್ಟ ರೀ. ಈಗ ನೀರ್ ಹಚ್ಚಿ ಒಂದ್ ಸ್ವಲ್ಪ ಹಿಂಡ್ಕೊಂಡ್ ಹಚ್ಚಿದ್ರ ಹಚ್ಚಾಕ ನೀರ್ ಹಚ್ಚಾಕ ಈಜಿ ಆಕೈತ್ರಿ. ಹಿಂಗ ಫಸ್ಟ್ ಹಿಟ್ಟು ಹಚ್ಚಿ ಏನ್ ಉದ್ದಿರ್ತಾವಲ್ರಿ ಅದು ಮ್ಯಾಗ ಬರ್ಬೇಕ್ರಿ. ಹಿಂಗ ಎಲ್ಲಿ ಬಿಡ್ದಂಗ ನೀರ್ ಹಚ್ಕೋಬೇಕು. ಈ ಗುರಿ ಜೋರ್ ಇರ್ತದೆ ನೋಡ್ರಿ ಅಂದ್ರ ಹಂಚ ತೆಳಗೈತಲ್ರಿ ಇದು ಸಣ್ಣ ಇಟ್ಟಿದ್ದೆ ಈ ಜೋರ್ ಇರ್ತದೆ ನೋಡ್ರಿ. ಇದು ಬೆಂದಿಂದ ಹೊಳಿಸಿ ಹಾಕ್ತೇನ್ರಿ. ಈಗ ಬೆಂದೈತಿ ಹೊಳಿಸಿ ಹಾಕ್ತೇನೆ ನೋಡ್ರಿ. ನೋಡ್ರಿ ಇಷ್ಟ ಚಂದ ಎಳ್ಳು ಎಷ್ಟ್ ಚಂದ ಕಾಣ್ತಾವ ನೋಡ್ರಿ ಕಲರ್. ಇಷ್ಟ ರೀ ಸುತ್ತಲಿ ಬೇಯಿಸಿ ಬಿಡ್ಬೇಕ್ರಿ. ಇದನ್ನ ಸುತ್ತಲಿ ಬೆಂದ್ ಬಿಟ್ರ ತೆಳಗ್ ಇರ್ತೈತಲ್ರಿ ಹಂಚ್ ತೆಳಗೈತಲ್ರಿ ನಮ್ದು ಸುತ್ತಲಿ ಬೆಂದೈತಿ ನೋಡ್ರಿ. ಚಮಚಲ್ಲೇ ಒಂದಿಟ್ಟು ಬ್ರಷ್ ಮಾಡ್ಬೇಕ್ರಿ. ಬ್ರಷ್ ಮಾಡಿದ್ರ ದಂಡೆ ಪೂರಿ ಬೇಯ್ತೈತ್ರಿ ಇದು ಬೆಂದ್ ಬರ್ತೈತಿ. ಮತ್ತ್ ಹೊಳ್ಸಾಡಿ ಬೇಯಿಸ್ಬೇಕ್ರಿ. ಹೊಳ್ಸಾಡಿ ಬೇಯಿಸ್ಬೇಕ್ರಿ. ಕೈಲಿ ಬೇಯಿಸ್ಬೋದ್ರಿ. ಚಮಚೆ ರೂಢಿ ಆಗಲ್ಲ ಗಾವಾಗಲ್ಲ ಅಂದ್ರೆ ಎಲ್ಲರಿಗೆ ಕೈಲೇ ಒತ್ತೆತ್ತಿ ಬೇಯಿಸ್ಬೋದ್ರಿ. ಇದು ಎಳ್ಳು ಹಚ್ಚಿದ ರೊಟ್ಟಿ ಬೆಂದೈತಲ್ರಿ ಅದನ್ನ ತೆಗ್ದಾನಿ. ಈಗ ಹಂಗ ಮಾಡ್ಕೊಂಡಿದ್ನಲ್ರಿ ರೊಟ್ಟಿ ಆ ರೊಟ್ಟಿ ಹಾಕ್ತೀನಿ ನೋಡ್ರಿ. ನೋಡ್ರಿ ಹಿಟ್ಟು ಹಚ್ಚಿದ್ದು ಮ್ಯಾಗ ಬಂದೈತಿ ನೋಡ್ರಿ. ಬೆಳ್ಳಗ್ ಹಿಟ್ಟು ಹಚ್ಚಿದಿರ್ತೈತಲ್ರಿ ಅದ ಹಿಂಗ್ ಮ್ಯಾಗ ಬರ್ಬೇಕ್ರಿ. ಅವಾಗೆಲ್ಲ ಕೈಲೇ ಬಡಿತಿದ್ವಿ. ಈಗೆಲ್ಲಾ ಬಡಿಯೋದ್ ಬಿಟ್ಟು ಈಗ ಹಂಗ ಲಟ್ಟಣಿಗಿಲ್ಲೇ ಮಾಡ್ತೀವ್ರಿ. ಈ ಕಲಿಯರು ಈಜಿಯಾಗಿ ಕಲಿಬೋದ್ರಿ. ಅತಿ ಸುಲಭವಾಗಿ ಕಲಿಬೋದ್ರಿ. ಇದು ಬೆಂದಂದ ಹೊಳಿಸಿ ಹಾಕ್ತೇನ್ರಿ ನೋಡ್ರಿ. ಬೆಂದೈತಿ ಈಗ ಹೊಳಿಸಿ ಹಾಕ್ತೇನೆ ನೋಡ್ರಿ. ಇಷ್ಟ ಸುತ್ತಲಿ ಬೆಂದ್ ಬಿಡ್ತೈತ್ರಿ. ಹಿಂಗ ಪ್ರೆಸ್ ಮಾಡ್ಬೇಕ್ರಿ. ಆಗಲ್ಲ ಹೇಳಿದ್ನಿಲ್ರಿ ಹಂಗ ಹಿಂಗ ಪ್ರೆಸ್ ಮಾಡ್ಬೇಕ್ರಿ. ಉತ್ತರ ಕರ್ನಾಟಕ ರೆಸಿಪಿ ಸ್ಪೆಷಲ್ ರೀ ಇದು. ರೊಟ್ಟಿ ಅಂದ್ರೆ ಸ್ಪೆಷಲ್. ಮುಂಜಾನೆ ನಾಷ್ಟದ ಬದ್ಲಿ ರೊಟ್ಟಿ ತಿಂದ್ಬಿಟ್ರಿ ಅಂದ್ರೆ 3 ಗಂಟೆ 2 ಗಂಟೆ ಮಟನು ಹೊಟ್ಟೆ ಹಸಿತೈತಿ ನೋಡ್ರಿ. ಅಷ್ಟು ಗಟ್ಟಿ ರೊಟ್ಟಿ ಅಂದ್ರೆ. ನೋಡ್ರಿ ಇಷ್ಟ ರೆಡಿ ಮಾಡೋದು. ಇದು ಎಳ್ಳು ಹಚ್ಚಿದ ರೊಟ್ಟಿ. ಇದು ಹಂಗ ಮಾಡಿದ ರೊಟ್ಟಿ. ನಾನು ಮೊಸರು ಇಟ್ಟನ್ರಿ. ಮಡ್ಕಿಕಾಳು ಪಲ್ಯ ಮಾಡಿದ್ರಿ ಇವತ್ತ. ಮಡ್ಕಿಕಾಳು ಪಲ್ಯ ಇಟ್ಟನಿ. ಶೇಂಗಾ ಚಟ್ನಿ ಮೊಸರ್ನಾಗ ಹಾಕ್ಯಂಡು ತಿನ್ಬೋದ್ರಿ. ಸೈಡಿಗೆ ಉಳ್ಳಾಗಡ್ಡಿ ಇಟ್ಟನ್ರಿ ಮೆಣಸಿನ್ಕಾಯಿ ಇಟ್ಟನ್ರಿ. ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ.